ಸಂತೋಷ್ ಲಾಡ್ ಅವರು ಅಹಿಂದ ವರ್ಗದವರೆಗೂ 75% ಮೀಸಲಾತಿ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಸರ್. ನೋಡಿ, ಈ ಮೀಸಲಾತಿ ಕೇಳುವುದು ತಪ್ಪದನ್ನ ಹೇಳುವುದಿಲ್ಲ, ಆದರೆ ಪ್ರಗತಿ ಆಗಬೇಕಾದ್ರೆ ಬಡವರಿಗೂ ಸಹಾಯ ಆಗಬೇಕು, ಮೀಸಲಾತಿನೂ ಕೊಡಬೇಕು. ಅದರಲ್ಲಿ ಯಾವ ವಾದ ವಿವಾದ ಇಲ್ಲ, ಆದರೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು. ಯಾಕಂದ್ರೆ ಜೀವನದಲ್ಲಿ ಯಶಸ್ವಿ ಆಗಬೇಕಾದ್ರೆ ಸ್ಪರ್ಧೆಯಲ್ಲಿ, ಜೀವನದಲ್ಲಿ ಒಂದು ಸ್ಪರ್ಧೆ ಇರ್ತದೆ, ಆ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಸಿದ್ಧ ಆಗಬೇಕು. ಹಾಗಾಗಿ ಗುಣಮಟ್ಟಕ್ಕೆ ಮಹತ್ವ ಇರಬೇಕಲ್ಲ. ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಬುದ್ಧಿವಂತ ಇರ್ತಾನೆ, ಅವ ಬ್ಯಾಕ್ವರ್ಡ್ ಕಮಿಟಿಲಿ ಇರುವುದಿಲ್ಲ, ಮೈನಾರಿಟಿ ಇರುವುದಿಲ್ಲ, ಅವ ಎಲ್ಲಿ ಹೋಗಬೇಕು? ಅವನ ಪರಿಸ್ಥಿತಿ ಏನು? ಅವ್ನು ಮೆರಿಟ್ ರೆಕಗ್ನೈಸ್ ಮಾಡಬೇಕಲ್ಲ, ಅವ್ನ ಗುಣಮಟ್ಟ ರೆಕಗ್ನೈಸ್ ಮಾಡಬೇಕೋ ಬೇಡ? ಇದರಲ್ಲಿ ನನ್ನ ವಿಶ್ವಾಸ ಇದೆ. ಬಟ್ ಅವರು ಬೇರೆ ರಾಜ್ಯದ ಉದಾಹರಣೆ ಕೊಟ್ಟಿದ್ದಾರೆ. ತಮಿಳುನಾಡಲ್ಲಿ 75%. ನೋಡ್ರಿ, ತಮಿಳುನಾಡು ಏನು ಮಾಡಿದ್ದಾರೆ, ಮಹಾರಾಷ್ಟ್ರ ಏನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಅವರು ಸರಿಯಾಗಿ ನಿಮ್ಗೆ ಹೇಳಿರ್ಬೋದು. ಪ್ರಶ್ನೆ ಅದೇ, ನನ್ನ ವಿಚಾರಧಾರೆ ಇದು. ನಾನು ಮೀಸಲಾತಿ ವಿರುದ್ಧ ಇಲ್ಲ. ಈಗ ನನ್ನ ಕ್ಷೇತ್ರದಲ್ಲಿ ಭಾಳಷ್ಟು ಬಡವರು ಅದಾರೆ, ಹಿಂದೂ ಜನಾಂಗ ಅದಾರೆ, ಅಲ್ಪಸಂಖ್ಯಾತರು ಅದಾರೆ, ಅದ್ರ ಬಗ್ಗೆ ನಮಗೇನು ಅಸೂಯೆ ಇಲ್ಲ. ಆದರೆ ಮೆರಿಟ್ ಅಂತ ಯಾರಿದಾರಲ್ಲ, ಯಾರಿಗೆ ಮೀಸಲಾತಿ ಸಿಗುವುದಿಲ್ಲ ಅವ್ರಿಗೂ ಏನಾರ ಅವಕಾಶ ಬೇಕಲ್ಲ ಜೀವನದಲ್ಲಿ. ಇದು ಸ್ಪರ್ಧೆ ಯುಗ. ಈ ಸ್ಪರ್ಧೆ ಕೇವಲ ಬೆಂಗಳೂರಲ್ಲಿ ನಡೀತಾ ಇಲ್ಲ, ಕರ್ನಾಟಕದಲ್ಲಿ ನಡೀತಾ ಇಲ್ಲ, ದೇಶದಲ್ಲಿ ನಡೀತಾ ಇಲ್ಲ, ಇಡೀ ಜಗತ್ತಲ್ಲಿ ನಡೀತಾ ಇದೆ. ವಿಶ್ವ ಒಂದು ಸಣ್ಣ ಹಳ್ಳಿ ಆಗಿದೆ, ಗೊತ್ತಲ್ಲ. ಸ್ಪರ್ಧೆ ಬಹಳ ತೀವ್ರ ಆಗಿದೆ. ಈ ಸ್ಪರ್ಧೆಯಲ್ಲಿ ನಮ್ಮ ಹುಡುಗರೆಲ್ಲ ಉತ್ತೀರ್ಣ ಆಗಬೇಕಾದ್ರೆ ಬುದ್ಧಿವಂತರು ಯಾರದಾರ, ಅವ್ರಿಗೆ ಇರೋದು ಅವಕಾಶ ಬೇಕೋ ಬೇಡ? ಅವ್ರು ಕೇಳಿದ್ರು ಸರಿಯೋ ತಪ್ಪದ ಬಗ್ಗೆ ನಾವು ವಾದಕ್ಕೆ ಹೋಗೋದಿಲ್ಲ. ನಾನು ಹೇಳ್ತೇನೆ, ಮೀಸಲಾತಿ ಕೊಡೋ ವಿರುದ್ಧ ನಾ ಇಲ್ಲ. ಪ್ರಮಾಣ ಅವ್ರೇನು ಹೇಳ್ತಾ ಇದ್ದಾರ ಅಷ್ಟೆಲ್ಲ ಕೊಟ್ಟರೆ ಬೇರೆಯವ್ರು ಎಲ್ಲಿ ಉಳಿದ್ರು? ಹಾಗಾದ್ರೆ ಬೇರೆಯವ್ರು ಮತದಾರ ಅಲ್ಪಸಂಖ್ಯಾತರಿದ್ದಾರೆ, ಹಿಂದೂ ಜನಾಂಗ ಅದಾರೆ, SC ST ಅದಾರೆ, ಮತ್ತು ಅವ್ರ ಬಗ್ಗೆನೂ ಚಿಂತನೆ ಮಾಡಬೇಕಲ್ಲ, ಎಲ್ಲರೂ ತಗೊಂಡು ಮಾಡಬೇಕಲ್ಲ.